ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದ ಚಾನಲ್. ನಾನು ಇವತ್ತು ಲಗ್ಗೆರೆಯಲ್ಲಿ ಇರುವಂತಹ ಮಂಜುನಾಥ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇಲ್ಲಿ ಜಾತ್ರಾ ಮಹೋತ್ಸವ ನಡೀತಾ ಇದೆ. ನಾವು ಹಾಗಾಗಿ ಮಕ್ಕಳನ್ನ ಕರ್ಕೊಂಡು ನಾವು ದೇವಸ್ಥಾನಕ್ಕೆ ಬಂದು ಇವತ್ತು ದರ್ಶನ ಮಾಡೋಣ, ಮತ್ತು ಮಕ್ಕಳಿಗೆ ಜಾತ್ರೆನೇ ತೋರಿಸ್ದಂಗೆ ಆಗುತ್ತೆ ಅಂತ ಅಂದ್ಬಿಟ್ಟು ಕರ್ಕೊಂಡು ಬಂದಿದ್ದೀವಿ. ಮಕ್ಕಳನ್ನ ನಿಲ್ಲಿಸಿ ಒಂದು ಫೋಟೋ ತೊಗೊಂಡ್ವಿ. ನೆಕ್ಸ್ಟು ಅಲ್ಲಿ ಪ್ರೋಗ್ರಾಮ್ ಕೊಡೋದಕ್ಕೆ ಅಂತಹ ಎಲ್ಲ ಭರತನಾಟ್ಯ ಮಕ್ಕಳುಗಳು ರೆಡಿಯಾಗಿ ಬಂದಿದ್ದು. ಅಲ್ಲಿ ಹೇಳಿದ್ರು 6 o'clock ಮೇಲೆ ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ ಅಂತ. ಬಟ್ ನಾವು ಮಕ್ಕಳಿಗೆ ಬೇಗ ಜನ ಜಾಸ್ತಿ ಆಗ್ತಾರೆ ಅಂತ ನಾವು ಒಂದು 5 o'clockಗೆಲ್ಲ ಮಕ್ಕಳನ್ನ ಕರ್ಕೊಂಡು ಹೋಗಿದ್ವಿ. ಅಲ್ಲಿ ಒಂದು ಮರ ಇತ್ತು, ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಫ್ಲವರ್ಸ್ ಎಲ್ಲ. ಹಾಗಾಗಿ ಅದನ್ನು ನಾನು ವಿಡಿಯೋ ಮಾಡಿಕೊಂಡೆ. ಅದಾದ ನಂತರ ನೆಕ್ಸ್ಟು ಅಲ್ಲಿ ದೀಪೋತ್ಸವ ಕೂಡ ನಡೆಯುತ್ತೆ. ಹಾಗಾಗಿ ಎಲ್ಲರೂ ಆಲ್ರೆಡಿ ದೀಪಗಳಿಗೆ ಎಣ್ಣೆ ಎಲ್ಲ ಬಿಟ್ಟಿದ್ರು. ಸೊ ನಾವು ಕೂಡ ಅಲ್ಲಿ ಹೋಗಿ ದೀಪಕ್ಕೆ ನಾವು ಬತ್ತಿ ಎಲ್ಲ ಹಾಕಿದ್ವಿ. ನಾವು ಕ್ರೌಡ್ ತುಂಬ ಜಾಸ್ತಿ ಇದೆ ಅಂತ ಅಂದ್ಕೊಂಡಿದ್ವಿ. ಆದ್ರೂ ಕೂಡ ಅಲ್ಲೊಬ್ಬರು ಸೆಕ್ಯೂರಿಟಿ ಚಿಕ್ಕ ಮಕ್ಕಳಿದೆ ಅಂತ ಅಂದ್ಬಿಟ್ಟು ನಮಗೆ ಸ್ವಲ್ಪ ಬೇಗ ಹೋಗಲಿಕ್ಕೆ ಅವಕಾಶ ಮಾಡಿಕೊಟ್ರು. ಆದರೂ ಒಂದು ಪರವಾಗಿರಲಿಲ್ಲ, ಜಾಸ್ತಿ ಜನ ಏನಿರಲಿಲ್ಲ, ಒಂದು ಆವ್ರೇಜ್ ಆಗಿತ್ತು. ಹಾಗಾಗಿ ನಾವು ದೇವ್ರ ದರ್ಶನ ಮಾಡಲಿಕ್ಕೆ ಅಂತ ಕ್ಯೂ ಅಲ್ಲಿ ನಿಂತ್ಕೊಂಡ್ವಿ. ಮೊದಲಿಗೆ ಗಣಪತಿ ದರ್ಶನನ ಮಾಡ್ಕೊಂಡ್ವಿ. ನಂತರ ದೇವಸ್ಥಾನದ ಒಳಗಡೆ ಫ್ಲವರ್ ಡೆಕೋರೇಷನ್ ಎಲ್ಲ ಮಾಡಿದರು, ತುಂಬ ಚೆನ್ನಾಗಿತ್ತು. ನಂತರ ಪಾರ್ವತಿ ದೇವಿ ದರ್ಶನವನ್ನು ಮಾಡಿದ್ವಿ. ಅದಾದ ನಂತರ ಇಲ್ಲಿ ನಂದಿಗೆ ಅಲಂಕಾರನ ಮಾಡಿದರು, ಕಾಯಿಂದ ಅಲಂಕಾರ ಮಾಡಿದರು, ತುಂಬ ಚೆನ್ನಾಗಿತ್ತು. ನೆಕ್ಸ್ಟು ನಾವು ದೇವರ ದರ್ಶನವನ್ನು ಮಾಡಿಕೊಂಡು ಬಂದ್ವಿ. ಅದಾದ ನಂತರ ಮಕ್ಕಳು ಹೊರಗಡೆ ಆಟ ಆಡ್ತಾಯಿದ್ರು. ಅಷ್ಟರಲ್ಲಿ ಆಲ್ರೆಡಿ ಸಂಜೆ ಆಗೋಯಿತು. ಹಾಗಾಗಿ ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನೆಕ್ಸ್ಟು ಭರತನಾಟ್ಯ ಪ್ರೋಗ್ರಾಮ್ಸ್ ಎಲ್ಲ ಸ್ಟಾರ್ಟ್ ಆಗಿತ್ತು. ನೆಕ್ಸ್ಟು ಆಲ್ರೆಡಿ ದೀಪೋತ್ಸವ ಸ್ಟಾರ್ಟ್ ಆಗಿತ್ತು. ದೀಪ ಎಲ್ಲರೂ ಕೂಡ ಹಚ್ಚಿ ದೇವ್ರ ಹತ್ರ ಪ್ರಾರ್ಥನೆಯನ್ನು ಮಾಡ್ಕೊತಾಯಿದ್ರು. ನಾವು ಕೂಡ ಹೋಗಿ ದೀಪಗಳನ್ನ ಹಚ್ಚಿದ್ವಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಎಲ್ಲೋ ಜಾಗ ಅಂತ ನೈಟ್ ಫುಲ್ಲು ಪ್ರೋಗ್ರಾಮ್ ಇರುತ್ತೆ ಇಲ್ಲಿ. ಹಾಗಾಗಿ ಪ್ರೋಗ್ರಾಮ್ ಕೊಡೋದಕ್ಕೋಸ್ಕರ ಎಲ್ಲರೂ
ಬರ್ತಾಯಿದ್ರು. ನಾವು ಇನ್ನು ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಮನೆಗೆ ಹೊರಡೋಣ ಅಂತ ಬಂದ್ವಿ. ಅದಾದಮೇಲೆ ಕೂಡ ಇನ್ನೂ ಸ್ವಲ್ಪ ಜನ ಪ್ರೋಗ್ರಾಮ್ ಕೊಡೋರು ಬರ್ತಾಯಿದ್ರು, ಯಾಕೆಂದರೆ ಇನ್ನೂ ತುಂಬ ಹೊತ್ತು ಪ್ರೋಗ್ರಾಮ್ ನಡೆಯುತ್ತೆ. ಬಟ್ ನಾವು ಮಕ್ಕಳಿದ್ದಾರೆ, ಅದಕ್ಕೋಸ್ಕರ ಬೇಗ ಬಂದ್ವಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.